ನಮಸ್ತೆ ಎಲ್ಲರಿಗೂ. ಇವತ್ತು ಬ್ಲೌಸ್ ಪೀಸ್ನಿಂದ ಮನೆಯಲ್ಲೇ ಲಂಚ್ ಬ್ಯಾಗ್ ಸ್ಟಿಚಿಂಗ್ ಆ್ಯಂಡ್ ಕಟ್ಟಿಂಗ್ ಎರಡೂ ಮಾಡಕತ್ತೀನಿ ರೀ. ಮೊದಲಿಗೆ ರೈಸ್ ಪ್ಯಾಕೆಟ್ ತೊಗೊಂಡಿನಿ ರೀ. ಆಮೇಲೆ ಒಂದು ಬ್ಲೌಸ್ ಪೀಸ್ ತೊಗೊಂಡಿನಿ ರೀ. ಆನಂತರ ಒಂದು ಲೈನಿಂಗ್ ಬಟ್ಟೆ ತೊಗೊಂಡಿನಿ ರೀ. ಇವು 3 ಇದ್ರೆ ಸಾಕ್ರಿ, ಮತ್ತೇನು ಬೇಕಾಗಂಗಿಲ್ಲ ರೀ. ಈ 3 ಇದ್ದ ನಾವು ಲಂಚ್ ಬ್ಯಾಗ್ ರೆಡಿ ಮಾಡ್ಬೋದು ರೀ. ಇವಾಗ ಉದ್ದ 25 ಉದ್ದ ತೊಗೊಳಕತ್ತೀನಿ ರೀ. 25 ಅಗಲ 15 ಇಟ್ಕೋಬೇಕು ರೀ. 15 ಇಂಚು ಇವಾಗ ಕಟ್ ಮಾಡ್ಕೊಂಡೀನಿ ರೀ. ಅಗಲ 15 ಉದ್ದ 25 ಕಟ್ ಮಾಡ್ಕೊಂಡೀನಿ ರೀ. ಇದ ಬಟ್ಟೆನ ಹಾಕ್ಕೊಂಡು ನಾವು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡೀನಿ ರೀ. ಇವಾಗ ರೈಸ್ ಬ್ಯಾಗ್ ಇದ ಅಳತಿಗೆನ ನಾವು ಕಟ್ ಮಾಡಿ ಇಟ್ಕೋಬೇಕ್ರಿ. ಇವಾಗ ಅದು ರೆಡಿ ಆತ್ರಿ. ಈ 3 ಈ ಥರ ಹಾಕ್ಬೇಕ್ರಿ. ಲೈನಿಂಗ್ ಬಟ್ಟೆ ತೆಳಗೆ ಹಾಕ್ಕೋಬೇಕ್ರಿ. ಇದನ್ನ ಬ್ಲೌಸ್ ಪೀಸ್ ಮೇಲೆ ಹಾಕ್ಕೋಬೇಕ್ರಿ. ಇವು 3 ಜಾಯಿಂಟ್ ಮಾಡಿ ಹೊಲಿಗೆ ಹಾಕ್ಕೋಬೇಕ್ರಿ. ಈ ಥರ ಹಾಕ್ಕೊಂಬಂದಿನಿ ನೋಡ್ರಿ. ಈ ಥರ ನಡುಕ ಹೊಲಿಗೆ ಹಾಕೀನಿ. ಆಮೇಲೆ ರೌಂಡಾಗ ಒಂದೊಂದು ಹೊಲಿಗೆ ಹಾಕ್ಕೊಂಡೀನಿ ರೀ. ಇವಾಗ ಇದನ್ನು ಸೈಡ್ ಎತ್ತಿಟ್ಕೊಳನ್ರಿ. ಈಗ ಇದಕ್ಕೆ ಕಸಿ ರೆಡಿ ಮಾಡ್ಬೇಕ್ರಿ. 4 ಇಂಚು ಅಗಲ ತೊಗೊಂಡೀನಿ ರೀ. 16 ಇಂಚು ಉದ್ದ ತೊಗೊಂಡೀನಿ ರೀ. ಇದನ್ನು 2 ಪೀಸ್ ತೊಗೊಂಡೀನಿ ರೀ. ಈ ಥರ ಹೊಲಿಗೆ ಹಾಕ್ಬೇಕ್ರಿ. 2 ಪೀಸ್ ರೆಡಿ ಮಾಡ್ಬೇಕ್ರಿ. ಇವಾಗ ನೋಡ್ರಿ 2 ಪೀಸು ರೆಡಿ ಆಗ್ಯಾವ್ರಿ. ಇವಾಗ ಮುಂದಿನ ಭಾಗಕ್ಕೆ ಈ ಥರ ಆ ಕಡೆ ಈ ಕಡೆ 5ಕ್ಕೆ ಮಾರ್ಕ್ ಮಾಡ್ಕೋಬೇಕ್ರಿ. ಮಾರ್ಕ್ ಮಾಡಿಕೊಂಡು 2 ಸೈಡು ಮಾರ್ಕ್ ಮಾಡ್ಕೋಬೇಕ್ರಿ. ಮಾರ್ಕ್ ಮಾಡಿದ್ರ ಮೇಲೆ ಕಸಿ ಇಟ್ಟು ಹೊಲ್ಕೋಬೇಕ್ರಿ. ಈ ಸೇಮು 2 ಕಡೆ ಹೊಲ್ಕೋಬೇಕ್ರಿ. ಈ ಥರ ಕಸಿ ಇಟ್ಟು ಇವಾಗ ಇನ್ನೆರಡು ಪೀಸ್ ಬಟ್ಟೆನ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ ರೀ. 2.5 ಇಂಚು ಅಗಲ ಐತ್ರಿ. 15 ಇಂಚು ಉದ್ದ ರೀ. ಇವಾಗ ಇದನ್ನು ಕಸಿಗೆ ಜಾಯಿಂಟ್ ಮಾಡ್ಬೇಕ್ರಿ. ಈ ಥರ ಹೊಲ್ಕೋಬೇಕ್ರಿ. 2 ಸೈಡು ಈ ಥರನ ಹೊಲ್ಕೋಬೇಕ್ರಿ. ಈ ಥರ ಹೊಲ್ಕೊಂಡಾದ್ಮೇಲೆ ಇದನ್ನು ಒಳಗಡೆ ಹೊಳಿಸ್ಬೇಕ್ರಿ. ಹೊಳಿಸಿ ಮತ್ತೊಂದು ಹೊಲಿಗೆ ಹಾಕ್ಕೋಬೇಕ್ರಿ. ಈ ಥರ ಹಾಕ್ಕೋಬೇಕ್ರಿ. ಈ ಥರ ಒಳಗಿರ್ಬೇಕ್ರಿ ಅದು ಬಟ್ಟೆ. ಕಸಿನ ಈ ಕಡೆ ತೊಗೋಬೇಕ್ರಿ ಹೊರಗೆ. ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೋಬೇಕ್ರಿ. ಈಗ 2 ಸೈಡು ಇದೇ ಸೇಮ ಹೊಲ್ಕೊಂಬರ್ಬೇಕ್ರಿ. ಇವಾಗ ನೋಡ್ರಿ 2 ಸೈಡು ಈ ಥರ ಹೊಲಿದು ಇಟ್ಕೋಬೇಕ್ರಿ. ಇವಾಗ ಇದ ಬಟ್ಟೆನ ಸ್ವಲ್ಪ ಒಳಗೆ ಈ ಥರ ಮಡ್ಚ್ಕೊಂಡು ಹೊಲಿಗೆ ಹಾಕ್ಕೋಬೇಕ್ರಿ. ಇನ್ನೊಂದು 2 ಕಡೆನೂ ಇದೇ ಸೇಮ ಹಾಕ್ಕೋಬೇಕ್ರಿ. ಆ ಕಡೆ ಈ ಕಡೆ ಎಕ್ಸ್ಟ್ರಾ ಅರ್ಬಿ ಇದ್ದಿದ್ದು ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡಿಕೊಂಡು ಈ ಥರ ಹೊಲ್ಕೋಬೇಕ್ರಿ. ಇವಾಗ ಮೂಲಿ ಕಟ್ ಮಾಡ್ಕೋಬೇಕ್ರಿ. 2.2 ಇಂಚು ತೊಗೊಂಡೀನಿ ರೀ. ಈ ಥರ ಲೈನ್ ಹಾಕ್ಕೋಬೇಕ್ರಿ. 2 ಸೈಡು ಲೈನ್ ಹಾಕ್ಕೊಂಡು ಕಟ್ ಮಾಡ್ಬೇಕ್ರಿ. ಆ ಕಡೆನೂ 2.2 ಇಂಚ್ ಬರ್ಬೇಕ್ರಿ. ಈ ಕಡೆನೂ 2.2 ಇಂಚ್ ಬರ್ಬೇಕ್ರಿ. ಈ ಥರ 2 ಕಡೆ ಕಟ್ ಮಾಡಿಕೊಂಡು ಇವಾಗ ಇದನ್ನು ಜಾಯಿಂಟ್ ಮಾಡ್ಕೋಬೇಕ್ರಿ. ಈ ಥರ ಹಾಕ್ಕೋಬೇಕ್ರಿ ಹೊಲಿಗೆನ. ಈ ಥರ ಜಾಯಿಂಟ್ ಮಾಡಿ ಇದಕ್ಕೆ ಹೊಲಿಗೆ ಹಾಕ್ಬೇಕ್ರಿ. ಈಗ ಹಿಂಗೆ ಹಾಕ್ಕೋಬೇಕ್ರಿ. ಇದಕ್ಕೆ ಇನ್ನೊಂದು ಹೊಲಿಗೆ ಹಾಕ್ಕೊಳಕತ್ತೀನಿ ರೀ. ಡಬಲ್ ಹೊಲಿಗೆ. ಈ ಸೇಮ್ 2 ಕಡೆ ಹೊಲ್ಕೊಂಡಿದ್ಮೇಲೆ ಹೊಳಿಸ್ಬೇಕ್ರಿ. ಅದನ್ನು ಹೊಳಿಸಿದ್ವಿ ಅಂದ್ರೆ ಬ್ಯಾಗ್ ರೆಡಿ ಆಗುತ್ತೆ ನೋಡ್ರಿ. ಈ ಥರ ಬಂದೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.